ಸ್ನೇಹಿತರೆ, ಕನ್ನಡ ಚಿತ್ರರಂಗದ ಚರಿತ್ರೆಯನ್ನ ನೆನೆದರೆ ಕೆಲವು ಮೇರು ನಟರುಗಳ ಹೆಸರುಗಳು ಮನಸ್ಸಿಗೆ ಬರುತ್ತವೆ. ಡಾಕ್ಟರ್ ರಾಜ್ಕುಮಾರ್, ಸಾಹಸಸಿಂಹ ವಿಷ್ಣುವರ್ಧನ್, ಅಂಬರೀಷ್ ಮತ್ತು ನಟಿಯರಲ್ಲಿ ಕನಸಿನ ರಾಣಿ ಮಾಲಾಶ್ರೀ. ಆದರೆ ಈ ಇಬ್ಬರು ಸೂಪರ್ ಸ್ಟಾರ್ಗಳು ಮಾಲಾಶ್ರೀ ಮತ್ತು ವಿಷ್ಣುವರ್ಧನ್ ಯಾಕೆ ಒಂದೇ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಲಿಲ್ಲ? ಇದು ಕನ್ನಡ ಸಿನಿಪ್ರೇಕ್ಷಕರ ಮನಸ್ಸಿನಲ್ಲಿ ಇಂದಿಗೂ ಕಾಡುತ್ತಿರುವ ಪ್ರಶ್ನೆ. ಇಂದು ನಾನು ನಿಮಗೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಜೊತೆಗೆ ಮಾಲಾಶ್ರೀ ಅವರು ಚಿತ್ರರಂಗವನ್ನು ಯಾಕೆ ಬಿಟ್ರು ಎಂಬುದರ ಬಗ್ಗೆಯೂ ಹೇಳುತ್ತೇನೆ. ಮಾಲಾಶ್ರೀ ಅವರು 80ರಿಂದ 90ರ ದಶಕದಲ್ಲಿ ನಾಯಕಿಯಾಗಿ ಕನ್ನಡ ಚಿತ್ರರಂಗವನ್ನು ಆಳಿದರು. ನಂಜುಂಡಿ ಕಲ್ಯಾಣ ಸಿನಿಮಾದಿಂದ ಫೇಮಸ್ ಆದ ಮಾಲಾಶ್ರೀ ರಾಘವೇಂದ್ರ ರಾಜ್ಕುಮಾರ್ ಜೊತೆಗೆ ಆ ಸಿನಿಮಾದಲ್ಲಿ ಮೋಡಿ ಮಾಡಿದರು. ಅವರ ಗ್ಲಾಮರ್, ಡ್ಯಾನ್ಸ್, ಅಭಿನಯ ಎಲ್ಲವೂ ಸೂಪರ್. ಅವರು ಮೂಲತಃ ತೆಲುಗು ಮೂಲದವರು, ಆದರೆ ಕನ್ನಡದಲ್ಲಿ ಬೆಳೆದರು. ಚೈಲ್ಡ್ ಆರ್ಟಿಸ್ಟ್ ಆಗಿ ಸ್ಟಾರ್ಟ್ ಮಾಡಿ 1989ರಲ್ಲಿ ನಂಜುಂಡಿ ಕಲ್ಯಾಣದ ನಂತರ ಸಾಲು ಸಾಲು ಹಿಟ್ ಸಿನಿಮಾಗಳು ಗಜಪತಿ ಗರ್ವಭಂಗ, ರಾಮಚಾರಿ, ಪೊಲೀಸ್ ಹೆಂಡ್ತಿ, ಬೆಳ್ಳಿ ಕಾಲುಂಗುರ, ಹೃದಯ ಹಾಡಿತು, ದುರ್ಗಿ, ಚಾಮುಂಡಿ. ಅವರು ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟಿ. ಡಬಲ್ ಕಾಲ್ ಶೀಟ್ನಲ್ಲಿ ಕೆಲಸ ಮಾಡುತ್ತಿದ್ದರು ಅಂತ ನಿರ್ದೇಶಕರು ಹೇಳಿದ್ದಾರೆ. ಶಿವರಾಜ್ ಕುಮಾರ್, ಶಶಿಕುಮಾರ್, ಸುನಿಲ್, ರವಿಚಂದ್ರನ್, ದೇವರಾಜ್ ಬಹುತೇಕ ಎಲ್ಲ ಸ್ಟಾರ್ ನಟರ ಜೊತೆ ನಟಿಸಿದ್ರು. ಆದರೆ ವಿಷ್ಣುವರ್ಧನ್ ಜೊತೆ ಮಾತ್ರ ಒಂದು ಸಿನಿಮಾ ಕೂಡ ಇಲ್ಲ. ಯಾಕೆ? ಇದ್ರ ಬಗ್ಗೆ ಹಲವು ಗಾಸಿಪ್ಸ್ಗಳು ಹಬ್ಬಿದವು. ಕೆಲವರು ಹೇಳ್ತಾರೆ, ಮಾಲಾಶ್ರೀಯವರು ಒಂದು ಸಂದರ್ಶನದಲ್ಲಿ ನಾನು ನಟಿಸಿದ್ರೆ ಮೃಗ ಕೂಡ ಫೇಮಸ್ ಆಗುತ್ತದೆ ಅಂತ ಹೇಳಿದ್ರಂತೆ. ಇದು ವಿಷ್ಣುವರ್ಧನ್ ಅವರ ಕಿವಿಗೆ ಬಿದ್ದು ಅವ್ರು ನಟಿಸಲು ಒಪ್ಲಿಲ್ಲ ಅಂತ ರೂಮರ್. ಇನ್ನೊಂದು, ವಿಷ್ಣುವರ್ಧನ್ ಅವರ ಲಯನ್ ಜಗಪತಿರಾವ್ ಸಿನಿಮಾ ಬಿಡುಗಡೆಯ ಸಮಯದಲ್ಲಿ ಮಾಲಾಶ್ರೀ ಅವರ ಹೃದಯ ಹಾಡಿತು ಬಂದು ಅದು ಹಿಟ್ಟಾಯ್ತು. ಆದರೆ ವಿಷ್ಣುದಾದಾ ಸಿನಿಮಾ ಅಷ್ಟು ರನ್ ಆಗ್ಲಿಲ್ಲ. ಇದರಿಂದ ಭಿನ್ನಾಭಿಪ್ರಾಯಗಳು ಬಂದವು ಅಂತ. ಆದರೆ ಇದೆಲ್ಲ ಸುಳ್ಳು. ಸ್ವತಃ ಮಾಲಾಶ್ರೀ ಅವರು ಸಂದರ್ಶನಗಳಲ್ಲಿ ಹೇಳಿದ್ದಾರೆ, ನಾವು ಒಂದು ಸಿನಿಮಾ ಮಾಡಬೇಕಿತ್ತು, ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. ಆದರೆ 1994ರಲ್ಲಿ ಆ ಭಯಾನಕ ಅಪಘಾತ ಆಯಿತು. ಹೌದು ಸ್ನೇಹಿತರೆ, 1994ರಲ್ಲಿ ಮಾಲಾಶ್ರೀ ಅವರು ಅವರ ಕೋಸ್ಟಾರ್ ಸುನಿಲ್ ಜೊತೆ ಕಾರ್ನಲ್ಲಿ ಹೋಗುತ್ತಿದ್ದರು. ಬಾಗಲಕೋಟೆ ಬಳಿ ಟ್ರಕ್ ಹಿಟ್ಟಾಯಿತು. ಸುನಿಲ್ ಅಲ್ಲೇ ಮೃತಪಟ್ರು. ಮಾಲಾಶ್ರೀ ಅವರು ತೀವ್ರ ಗಾಯಗಳೊಂದಿಗೆ ಕೋಮಾಗೆ ಹೋದ್ರು. ಅವರು ಬದುಕಿ ಬಂದ್ರು, ಆದರೆ ಆ ಟ್ರ್ಯಾಜಡಿ ಅವರ ಲೈಫ್ ಬದಲಾಯಿಸಿತು. ಆ ಸಿನಿಮಾ ಶೂಟಿಂಗ್ ಮುಂದೆ ಹೋಯ್ತು. ಆದರೆ ಆಗ್ಲೇ ವಿಷ್ಣುವರ್ಧನ್ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆದ್ರು. ಮಾಲಾಶ್ರೀ ಹೇಳಿದ್ದಾರೆ, ನಮ್ ನಡುವೆ ಯಾವ ಮನಸ್ತಾಪವೂ ಇರಲಿಲ್ಲ. ನಾವು ಒಬ್ಬರನ್ನೊಬ್ಬರು ಗೌರವಿಸುತ್ತಿದ್ದೆವು. ಅಂಬರೀಷ್ ಸೇರಿದಂತೆ ಎಲ್ಲರಿಗೂ ಗೊತ್ತಿತ್ತು. ಇದು ನಿಜವಾದ ಕಾರಣ. ಸಮಯದ ಕೊರತೆ, ಬ್ಯುಸಿ ಶೆಡ್ಯೂಲ್ ಮತ್ತು ಆ ಅಪಘಾತ. ಈ ಅಪಘಾತದ ನಂತರ ಮಾಲಾಶ್ರೀ ಅವರ ಕರಿಯರ್ಗೆ ಬ್ರೇಕ್ ಬಿತ್ತು. ಅವರು ಚೇತರಿಸಿಕೊಳ್ಳಲು ಸಮಯ ತೆಗೆದುಕೊಂಡ್ರು. 1997ರಲ್ಲಿ ಪ್ರೊಡ್ಯೂಸರ್ ರಾಮು ಅವರನ್ನ ಮದುವೆಯಾದ್ರು. ಅವರಿಗೆ 2 ಮಕ್ಕಳು, ಅನನ್ಯ ಮತ್ತು ಆರ್ಯನ್. ಆದರೆ 2000ದಲ್ಲಿ ಚಾಮುಂಡಿಯೊಂದಿಗೆ ಕಂಬ್ಯಾಕ್ ಮಾಡಿದ್ರು. ಅದರ ನಂತರ ದುರ್ಗಿ, ಕನ್ನಡದ ಕಿರಣ್ ಬೇಡಿ, ಶಕ್ತಿ, ವೀರ, ಗಂಗಾ ಆಕ್ಷನ್ ಕ್ವೀನ್ ಆಗಿ ಮತ್ತೆ ಮೋಡಿ ಮಾಡಿದ್ರು. ಅವರು ಒಟ್ಟು 80ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದರೆ ಯಾಕೆ ಚಿತ್ರರಂಗವನ್ನು ಬಿಟ್ರು ಅಂತ ನೀವು ಕೇಳ್ತೀರಾ? ಅವರು ಪೂರ್ತಿ ಬಿಟ್ಟಿಲ್ಲ, ಆದರೆ ಸ್ಲೋ ಡೌನ್ ಮಾಡಿದ್ರು. ಮದುವೆಯ ನಂತರ ಫ್ಯಾಮಿಲಿ ಲೈಫ್ಗೆ ಆದ್ಯತೆ ಕೊಟ್ರು. 2021ರಲ್ಲಿ ಅವರ ಪತಿ ರಾಮು ಅವರು ಕೋವಿಡ್ನಿಂದ ನಿಧನರಾದರು. ಒಟ್ಟಿನಲ್ಲಿ ಮಾಲಾಶ್ರೀ ಅವರು ಕನ್ನಡದ ಮೇರು ನಟಿ. ಅವರ ಸ್ಟಾರ್ಡಮ್, ಟ್ರ್ಯಾಜಿಡಿಯಾ, ಕಮ್ಬ್ಯಾಕ್ ಎಲ್ಲವೂ ಇನ್ಸ್ಪೈರಿಂಗ್. ವಿಷ್ಣುವರ್ಧನ್ ಜೊತೆ ಸಿನಿಮಾ ಬರ್ಲಿಲ್ಲ ಅಂತ ಬೇಸರ ಇದೆ, ಆದರೆ ಅದು ಡೆಸ್ಟಿನಿ. ಹಲ್ಲು ಇದ್ದಾಗ ಕಡಲೆ ಸಿಗ್ಲಿಲ್ಲ, ಕಡಲೆ ಸಿಕ್ಕಾಗ ಹಲ್ಲೇ ಇರ್ಲಿಲ್ಲ ಅಂತ ಗಾದೆಯಂತೆ ಆಯ್ತು. ನೀವೇನಂತೀರಿ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.